ಹಾಯ್ ಆಲ್. ಇವತ್ತು ಬೀಟ್ರೂಟ್ ಸಾಗು ಮಾಡೋದು ಹೇಗೆ ನೋಡೋಣ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಬೀಟ್ರೂಟ್ ಹೆಚ್ಕೊಳ್ಳೋದಷ್ಟೇ ಕೆಲಸ. ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ಇವಾಗ ದೊಡ್ಡದು ಮೀಡಿಯಮ್ ಗಾತ್ರದ್ದು 2 ಬೀಟ್ರೂಟ್ ತೊಗೊಂಡಿದ್ದೀನಿ. ಹಸಿರುಮೆಣಸಿನ್ಕಾಯಿ 1 ಟೇಬಲ್ ಸ್ಪೂನ್, ಜೀರಿಗೆ, ಶುಂಠಿ, ಹುರ್ಗಡ್ಲೆ ಮತ್ತು ತೆಂಗಿನಕಾಯಿ ತುರಿಬೇಕು. ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು ತೆಂಗಿನಕಾಯಿ ತುರಿ. ಈಗ ಸಣ್ಣದಾಗಿ ಬೀಟ್ರೂಟ್ ಹೆಚ್ಕೊಳ್ಳೋಣ. ಹೆಚ್ಕೊಂಡು 2-3 ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಅಷ್ಟರಲ್ಲಿ ರುಬ್ಬೋದಕ್ಕೆ ಏನೇನು ಬೇಕೋ ನೋಡೋಣ. ಹುರ್ಗಡ್ಲೆ 4 ಟೀ ಸ್ಪೂನ್ ಹುರ್ಗಡ್ಲೆ, 1 ಟೇಬಲ್ ಸ್ಪೂನ್ ಜೀರಿಗೆ, 3-4 ಹಸಿರುಮೆಣಸಿನ್ಕಾಯಿ. ಇಲ್ಲಿ ನಾನು 3-4 ಜನರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. 8-10 ಹೆಸಳು ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕೋಬೋದು, ರುಚಿ ಚೆನ್ನಾಗಿರುತ್ತೆ, ಆಪ್ಷನಲ್ಲು. ಕಾಯಿ ತುರಿ. ಇಷ್ಟನ್ನು ಹಾಕಿ ಶುಂಠಿ ಹಾಕಬೇಕು. ಇದಕ್ಕೆ 1 ಇಂಚ್ ಶುಂಠಿ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ನುಣ್ಣಗೆ ಚಟ್ನಿ ಥರ ರುಬ್ಕೊಂಡು ಬರೋಣ. ಈಗ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಸಾಗು ಮಾಡೋಣ. ಒಂದು ಚಿಕ್ಕ ಕುಕ್ಕರಲ್ಲಿ 1-2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಇಂಗು ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಈ ರುಬ್ಬಿದ್ದ ಮಿಶ್ರಣ, ಸಾಗುಗೆ ಏನು ರುಬ್ಬಿದ್ವಿ ಕಾಯಿ ಜೊತೆಗೆ ಆ ಪದಾರ್ಥಗಳನ್ನ ರುಬ್ಬಿರೋ ಚಟ್ನಿನ ಹಾಕೋಣ. ಇದು 1-2 ನಿಮಿಷ ಬಾಡಲಿ, ಹಸಿ ವಾಸನೆ ಹೋಗಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಬೀಟ್ರೂಟ್ ಹಾಕಿ ಬೀಟ್ರೂಟ್ ಹಾಕಿದ್ಮೇಲೆ 2 ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನೀರು ಹಾಕ್ತಾಯಿದ್ದೀನಿ. ನೀರು ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಹುರ್ಗಡ್ಲೆ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಸಾಗು. ಹೋಳು ಎಷ್ಟಿದೆ ಅದ್ರ ಮೇಲೆ 1 ಇಂಚ್ ನೀರು ನಿಂತರೆ ಸಾಕು, ಅಷ್ಟು ಹಾಕಿದ್ದೀನಿ. ಹೆಚ್ಚು ಕಮ್ಮಿ 4 ಗ್ಲಾಸ್ ನೀರು ಅಂದ್ಕೊಳ್ಳಿ. ದೊಡ್ಡ ಗ್ಲಾಸಲ್ಲಿ ಈ ಪಾವು ಅಂತಾರಲ್ಲ, ಅಕ್ಕಿಯೆಲ್ಲ ಅಳತೆ ಮಾಡ್ತೀವಲ್ಲ, ಆ ಥರ ದೊಡ್ಡ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕಿದ್ದೀನಿ. ನೋಡಿ ಇವಾಗ ರೆಡಿ ಇದೆ. ಬೆಂದ ಮೇಲೆ ಈ ಥರ ಆಗಿದೆ. ನಾನು 2 ವಿಸಲ್ ಕೂಗಿಸಿರೋದು ಸಾಗುಗೆ. ಯಾವುದೇ ತರಕಾರಿ ಬೇಕಾದ್ರೂ 2 ವಿಸಲ್ಗೆ ಬೆಂದ್ಬಿಡುತ್ತೆ ತರಕಾರಿ. ಅದರಲ್ಲಿ ನೀರಿನಂಶ ಇರೋದ್ರಿಂದ ಜಾಸ್ತಿ ಆದರೂ ಪರವಾಗಿಲ್ಲ, ಸಾಗು ಗಟ್ಟಿ ಆಗುತ್ತೆ ಆರಿದ್ಮೇಲೆ. ನೋಡಿ ಈ ರೀತಿ ಹದ ಬಂದಿದೆ. ಈ ಕೂಗಿದೆ 2 ವಿಸಲ್ ಆದಮೇಲೆ ಈ ರೀತಿ ಸಾಗು ರೆಡಿ ಇದೆ. ನೋಡಿ ಚಪಾತಿ, ದೋಸೆ, ಪೂರಿ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ನೀವು ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ. ಥ್ಯಾಂಕ್ ಯು ಆಲ್.